ಹೋದರು. ಆದರೆ ನಮ್ಮ ದೇಶದಲ್ಲಿ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಚರ್ಚೆಯಲ್ಲಿ ನಡೀತಾ ಇರುವಂತಹ ಮಾತುಗಳು ಏನಂದ್ರೆ, ಧರ್ಮದ ನಡುವೆ ಕಿತ್ತಾಟ ಮಾಡಿಸುವ ಈ ಮಾಧ್ಯಮಗಳು, ಅವರು ಹೊಡಿಬೇಕಂದ್ರೆ ಪ್ಯಾಂಟ್ ಪಿಸ್ಟ್ ನೋಡಿಬಿಟ್ಟು ಆಮೇಲೆ ಹೊಡೆದ್ರು, ಜಾತಿ ಕೇಳಿ ಹೊಡೆದ್ರು. ಇದೆಲ್ಲ ಹೇಳುವ ಮುಂಚೆ ಆ ಮಾಧ್ಯಮಗಳು ಮೊದಲನೇದಾಗಿ ತಿಳ್ಕೋಬೇಕು, ಯಾವುದೇ ಭಯೋತ್ಪಾದನೆಗೆ, ಕೆಟ್ಟ ಕೆಲಸಕ್ಕೆ ಭಯೋತ್ಪಾದಕರಿಗೆ ಜಾತಿ ಇರೋದಿಲ್ಲ. ಈ ಜಾತಿ ಈ ಮಾಡಿರುವಂತಹ ಕೆಟ್ಟ ಕೃತ್ಯಗೆ ಆ ಮುಸಲ್ಮಾನರ ತಲೆಗೆ ಕಟ್ಟಿರ. ನೀವು ಇದೆಲ್ಲ ಹೇಳುವಾಗ ಆ ಹುಸೇನ್ ಶಾ ಆ ಕುದುರೆ ಮೇಲೆ ಪ್ರವಾಸಿಗರಿಗೆ ಕೂರಿಸಿಕೊಂಡು ಆ ಪ್ರವಾಸಿ ತಾಣದಲ್ಲಿ ಎಲ್ಲವನ್ನು ತೋರಿಸುವಂತಹ ಆ ಹುಸೇನ್ ಶಾ ಆ ಉಗ್ರವಾದಿಗಳ ಗನ್ಮಿಷನ್ ಅನ್ನು ಕಿತ್ತುಕೊಳ್ಳಲು ಮುಂದೆ ಹೋಗಿ ಗುಂಡು ತಿಂದು ನಮ್ಮ ದೇಶಕ್ಕೆ ಹೀರೋ ಆಗಿದ್ದಾನೆ. ನೀವು ಮೀಡಿಯಾಗಳು ಅವನ ಹೆಸರು ಯಾಕೆ ತಗೊಳ್ಳೋದಿಲ್ಲ? ದೇಶದಲ್ಲಿ ಕೆಟ್ಟವರು ಎಲ್ಲರೂ ಇದ್ದಾರೆ, ಆದರೆ ಮುಸಲ್ಮಾನರಿಗೆ ಮಾತ್ರ ಟಾರ್ಗೆಟ್ ಮಾಡುವಂತಹ ನಿಮ್ಮ ನೀಚರು, ನಿಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ, ಟಿಆರ್ಪಿಗೆ ನಿಮ್ಮ ಟಿವಿ ಮಾಧ್ಯಮಗಳು ನಡೆಸಲಿಕ್ಕೆ ಯಾಕೆ ಈ ತರ ವಿಷ ಬಿತ್ತುವ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮಂತವರನ್ನು ಮೊದಲು ನಾವು ಖಂಡಿಸಬೇಕು. ನೀವು ನಿಜವಾಗ್ಲೂ ಭಾರತೀಯರು ನಮ್ಮ ದೇಶದಲ್ಲಿ ಶಾಂತಿ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡೋರಾದಿದ್ರೆ ಅಲ್ಲಿ ನಡೆದಂತಹ ಒಳ್ಳೆ ಕೃತ್ಯವನ್ನು ತೋರಿಸಿ ನಮ್ಮ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾರು ಕೃತ್ಯ ಮಾಡಿದಾರೋ ಅವರ ವಿರುದ್ಧ ಹೋರಾಡಲು ನೀವು ಸಜ್ಜರಾಗ್ತೀರಿ. ನೀವು ಅವರ ವಿರುದ್ಧ ಹೋರಾಟ ಮಾಡೋದನ್ನು ಬಿಟ್ಟು ದೇಶದಲ್ಲಿ ಅಶಾಂತಿ ಉಂಟು ಮಾಡ್ತೀರಾ. ಒಬ್ಬರನ್ನು ನೋಡಿದರೆ ಇನ್ನೊಬ್ಬರು ಭಯ ಪಡಬೇಕು ಅಂತ ವಾತಾವರಣ ಉಂಟು ಮಾಡ್ತೀರಾ. ಅಲ್ಲಿ ಬಂದಂತಹ ಮಂಜುನಾಥ್ ಗೌಡ್ರ ಹೆಂಡತಿ ಎಷ್ಟು ನಿಜವಾಗಿ ನಮ್ಮ ಕನ್ನಡದ ಮಾಧ್ಯಮದ ಮುಂದೆ ನನ್ನನ್ನು ರಕ್ಷಿಸಿಕೊಂಡು, ನನ್ನ ಮಗನನ್ನು ರಕ್ಷಿಸಿಕೊಂಡು ಬೆಟ್ಟದಿಂದ ಇಳಿಸಿಕೊಂಡು ಕೆಳಗಡೆ ತಂದವರು ಮುಸಲ್ಮಾನರು. ಅವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಿದ್ರು ಅಂತ 10 ಬಾರಿ ಹೇಳ್ತಾ ಇದ್ದಾರೆ. ಅದು ನೀವು ಹೇಳೋದಿಲ್ಲ. ನಾವು ಹೇಳೋದು, ಯಾವುದೇ ಕೆಟ್ಟ ಕೆಲಸ ಆಗಲಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿ. ದಯವಿಟ್ಟು ನೀವು ಮಾಧ್ಯಮದವರು ಯಾವುದೇ ರೀತಿಯ ಯಾವುದೇ ಜಾತಿಗೆ ಬಣ್ಣ ಕಟ್ಟಬೇಡಿ. ಬಿಡುವುದಿಲ್ಲ.